ಶ್ರದ್ಧೆ ಹಿರಿಯ ನಾಯಕರು ದೇಶದಲ್ಲಿ ದೂದ್ರುವಿ ರಾಜಕಾರಣವನ್ನು, ಅದರ ಸಿಂಗಲ್ ಪೋಲಾರ್ ಪಾಲಿಟಿಕ್ಸ್ ಇತ್ತು. ಕಾಂಗ್ರೆಸ್ ಪಾರ್ಟಿ ಒಂದೇ ಇತ್ತು. ನಿಜವಾದ ಪ್ರಜಾಪ್ರಭುತ್ವದಲ್ಲಿ ಎರಡು ಗಟ್ಟಿಯಾದ ಪಾರ್ಟಿಗಳಿರಬೇಕು. ಪಾರ್ಟಿಯನ್ನು ಕಟ್ಟುವುದರಲ್ಲಿ ಮತ್ತು ರಾಜಕಾರಣ ಒಂದು ಪ್ರಾಫಿಟೇಬಲ್ ಉದ್ಯೋಗ ಆದಂಥ ಮಾತು ಹೊರಟಿರುವಂಥ ಸಂದರ್ಭದಲ್ಲಿ ಅತ್ಯಂತ ಶುದ್ಧ ರಾಜಕಾರಣವನ್ನು ನಡೆಸಿ ಅವರು ರಾಜಕಾರಣವನ್ನು ಅತ್ಯಂತ ಶುದ್ಧತೆಯಿಂದ ಪರಿಶುದ್ಧತೆಯಿಂದ ಮಾಡಿ ನಮ್ಮ ಕಣ್ಣು ಮುಂದೆ ಒಬ್ಬ ಆದರ್ಶರಾಗಿದ್ದಾರೆ. ಬಹುಶಃ ಅವರಷ್ಟು ದೇಶವನ್ನು ಯಾರೂ ಕೂಡ ಸುತ್ತಿರಲಿಲ್ಲ. ಹೈಯೆಸ್ಟ್ ರಥಯಾತ್ರೆಯನ್ನು ಮಾಡಿದಂಥವರು ಮತ್ತು ಇವತ್ತೇನು ರಾಮ ಜನ್ಮಭೂಮಿಯಲ್ಲಿ ರಾಮನ ಭವ್ಯವಾದಂಥ ಮಂದಿರ ನಿರ್ಮಾಣ ಆಗಿದೆ ಶ್ರೀರಾಮಚಂದ್ರಂದು, ಅದರ ಆಂದೋಲನಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಂಥವರು ಶ್ರೀಮಾನ್ ಲಾಲ್ ಕೃಷ್ಣ ಅದ್ವಾನಿಯವರು. ಪಾರ್ಲಿಮೆಂಟರಿ ಪ್ರಾಕ್ಟೀಸ್ಗಳನ್ನು ಅತ್ಯಂತ ಪರ್ಫೆಕ್ಟಾಗಿ ಅಚ್ಚುಕಟ್ಟಾಗಿ ಪಾಲನೆ ಮಾಡಿದಂಥವರು ಶ್ರೀ ಅದ್ವಾನಿಯವರು. ಸಾರ್ವಜನಿಕ ಜೀವನದ ಪರಿಶುದ್ಧತೆಗೆ ಒಂದು ಉದಾಹರಣೆ. ಅಂಥವರಿಗೆ ಭಾರತ ರತ್ನ ಕೊಟ್ಟಿರುವಂಥದ್ದು ನಮ್ಮೆಲ್ಲರಿಗೂ ಬಹಳ ಸಂತೋಷವನ್ನು ತಂದಿದೆ. ನನಗೂ ವೈಯಕ್ತಿಕವಾಗಿ ಬಹಳ ಸಂತೋಷವನ್ನು ತಂದಿದೆ. ನಮ್ಮ ಈದ್ಗಾ ಮೈದಾನ ಅರ್ಥಾತ್ ರಾಣಿ ಚೆನ್ನಮ್ಮ ಮೈದಾನದಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸುವ ಹೋರಾಟ ನಡೆದಿತ್ತು. ಅದರ ಕೊನೆಗೆ ತಿರಂಗ ಯಾತ್ರೆಯಲ್ಲಿ ಅವರು ಪಾಲ್ಗೊಂಡಿದ್ದರು. ಮತ್ತು ಪ್ರತಿ ಆಗಸ್ಟ್ 15 ಮತ್ತು ಜನವರಿ 26 ಅವರು ನಮಗೆಲ್ಲರಿಗೂ ಫೋನ್ ಮಾಡಿ, ನನಗೆ ದಿವಂಗತ ಅನಂತಕುಮಾರ್ ಅವರಿಗೆ, ಶ್ರೀಮಾನ್ ಯಡಿಯೂರಪ್ಪನವ್ರಿಗೆ, ಜಗದೀಶ್ ಶೆಟ್ಟರ್ ಅವರಿಗೆ ಅವರೆಲ್ಲರಿಗೂ ಫೋನ್ ಮಾಡಿ ಇಲ್ಲಿನ ಹೋರಾಟ, ಇಲ್ಲಿ ನಡೀತಾ ಇರುವಂಥ ಅನ್ಯಾಯದ ಬಗ್ಗೆ ಅವರು ವಿಚಾರಿಸ್ತಾ ಇದ್ರು. ಶ್ರದ್ಧೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.